ನಮಸ್ಕಾರ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ಅದು ಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ. ಈಗಾಗಲೇ ರಾಜ್ಯದಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಡಿಕೆ ಹಾಗೆ ಕುಮಾರಸ್ವಾಮಿ ಅವರ ಮಧ್ಯೆ ಜಟಾಪಟಿ ಮುಂದುವರೆದಿದೆ. ರಾಜ್ಯ ರಾಜಕೀಯವನ್ನ ಕಿಚ್ಚೆಬ್ಬಿಸಿದೆ. ಈಗ ಅದು ಬಹುತೇಕ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಜೆಡಿಎಸ್ ಬಲ ಕಳೆದುಕೊಳ್ತಿದೆ ಅನ್ನುವ ಮಾತುಗಳು ಕೇಳಿ ಬರ್ತಿರುವಂತಹ ಸಂದರ್ಭದಲ್ಲೇ ಡಿಕೆ ಅವರು ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕನಾಗುವ ಒಂದೊಂದೇ ಮೆಟ್ಟಿಲನ್ನು ಹತ್ತುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗ ಅದೆಲ್ಲವೂ ಉಲ್ಟಾ ಪಲ್ಟಾ ಆಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಡಿಕೆ ಅವರ ರಾಜಕೀಯ ಕನಸಿಗೆ ತಣ್ಣೀರೆರಚುವಂತಹ ಬೆಳವಣಿಗೆಗಳಾಗ್ತಾ ಇದೆ. ಮೊನ್ನೆಯಷ್ಟೇ ಕುಮಾರಸ್ವಾಮಿ ಅವರ ಕೇತಗಾನಹಳ್ಳಿಯ ತೋಟದ ಮನೆ ವಿಚಾರದಲ್ಲಿ ಒತ್ತುವರಿ ತೆರವುಗೊಳಿಸುವ ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ. ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ದ್ವೇಷದ ರಾಜಕಾರಣದ ಪರಮಾವಧಿ ಅಂತ ಕೆಂಡ ಕಾರ್ತಿದ್ದಾರೆ. ನನ್ನನ್ನು ಸರ್ಕಾರ ಟಾರ್ಗೆಟ್ ಮಾಡ್ಕೊಂಡಿದೆ ಅಂತ ಪರೋಕ್ಷವಾಗಿ ಡಿಕೆ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಈ ರಾಜಕೀಯ ಜಟಾಪಟಿಗಳ ನಡುವೆ ಡಿಕೆ ಅವರಿಗೆ ಸಂಬಂಧಪಟ್ಟ ವಿಡಿಯೋ ಒಂದು ವೈರಲ್ ಆಗಿದೆ. ರಾಜಕೀಯವಾಗಿ ಭಾರೀ ಹಿನ್ನಡೆಯಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಮೊದಲೇ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅವರಿಗೆ ತೀವ್ರವಾದಂತಹ ಹಿನ್ನಡೆ ಆಗಿದೆ. ನಾನೇ 5 ವರ್ಷದವರೆಗೆ ಪೂರ್ಣಾವಧಿ ಸಿಎಂ ಅಂತ ಸದನದಲ್ಲೇ ಸಿದ್ದರಾಮಯ್ಯ ಅವರು ಗುಡುಗಿದ್ರು. ಅಷ್ಟು ಮಾತ್ರ ಅಲ್ಲ, 2028ರ ನಂತರದಲ್ಲೂ ನಾನೇ ಸಿಎಂ ಆಗ್ತೀನಿ ಅಂತ ಘಂಟಾಘೋಷವಾಗಿ ಹೇಳಿದ್ರು. ಆ ಮೂಲಕ ವಿಪಕ್ಷಕ್ಕಿಂತ ಹೆಚ್ಚಾಗಿ ತನಗೆ ತೀವ್ರ ಪೈಪೋಟಿ ಕೊಡುತ್ತಿರುವಂತಹ ಡಿಕೆ ಅಂಡ್ ಬಣದವರಿಗೆ ಒಂದು ದೊಡ್ಡ ಶಾಕ್ ಅನ್ನೇ ನೀಡಿದ್ರು. ಇಂತಹ ಸಂದರ್ಭದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಹಾಗಾದ್ರೆ ಏನಿದು ಜಟಾಪಟಿ? ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಅಂಥದ್ದೇನಿದೆ? ಏನಿದು ಸ್ಫೋಟಕ ರಾಜಕೀಯ ಬೆಳವಣಿಗೆ? ತನ್ನ ಕನಸಿಗೆ ತಾನೇ ಅಡ್ಡಿಯಾಗ್ತಿದ್ದಾರಾ ಡಿಕೆ ಶಿವಕುಮಾರ್? ಏನಿದು ರಾಜ್ಯ ರಾಜಕಾರಣದ ಸ್ಫೋಟಕ ಬೆಳವಣಿಗೆ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಪ್ರಮುಖ ಒಕ್ಕಲಿಗ ನಾಯಕ ಅಂದ್ರೆ ಡಿಕೆ ಶಿವಕುಮಾರ್ ಅವರು. ಅದೇ ಆಧಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಆದರೂ ಈಗ ಸಿಎಂ ಆಗುವತ್ತ ದೃಷ್ಟಿಯನ್ನ ನೆಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಅಧಿಕಾರ ಹಂಚಿಕೆ ಜಟಾಪಟಿ ನಡೀತಾ ಇದೆ. ಈ ಹಂತದಲ್ಲಿ ಪಕ್ಷವನ್ನ ಇನ್ನಷ್ಟು ಬಲಪಡಿಸುವತ್ತ ಡಿಕೆ ಗಮನ ಹರಿಸಿದ್ದಾರೆ. ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಹಾಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಯಾರಿಯನ್ನು ಶುರು ಮಾಡಿದ್ದಾರೆ. ಈ ನಡುವೆ ಇತ್ತೀಚೆಗೆ ಅವರ ನಡೆಗಳು ಹಾಗೆ ಅವರ ಹೇಳಿಕೆಗಳ ವಿರುದ್ಧ ಪಕ್ಷದಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ. ಇನ್ನು ಮತ್ತೊಂದು ಕಡೆ ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಹಾಗೆ ಡಿಕೆ ಅವರ ಮಧ್ಯೆ ಒಂದು ಜಿದ್ದಾಜಿದ್ದಿ ಇದೆ. ಅದು ಈಗ ಇನ್ನೊಂದು ಹಂತಕ್ಕೆ ಬಂದು ತಲುಪಿದೆ. ಮತ್ತೆ ಬಹಿರಂಗ ವಾಕ್ಸಮರಗಳು ನಡೀತಾ ಇದೆ. ಕುಮಾರಸ್ವಾಮಿ ಅವರ ಪ್ರತಿಯೊಂದು ನಡೆಯನ್ನು ಡಿಕೆ ಅವರು ಖಂಡಿಸಿದ್ರೆ, ಇತ್ತ ಕುಮಾರಸ್ವಾಮಿ ಅವರು ಸಹ ರಾಜಕೀಯವಾಗಿ ಅದಕ್ಕೆ ತಿರುಗೇಟನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಹೀಗಿರುವಾಗಲೇ ಜಮೀನು ಒತ್ತುವರಿ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಕುಮಾರಸ್ವಾಮಿ ಅವರಿಗೆ ಹೈಕೋರ್ಟ್ ಸಹ ಶಾಕ್ ನೀಡಿದೆ. ಈ ವಿಚಾರ ಡಿಕೆ ಅವರಿಗೂ ಒಂದು ದೊಡ್ಡ ಅಸ್ತ್ರ ಆಯಿತು. ಆದರೆ ಈ ಜಟಾಪಟಿ ಮಧ್ಯೆನೇ ಡಿಕೆ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಒಂದಲ್ಲ 2 ವಿಡಿಯೋ ವೈರಲ್ ಆಗಿದೆ. ಏಕಕಾಲಕ್ಕೆ ದಕ್ಷಿಣ ಕರ್ನಾಟಕ ಹಾಗೆ ಉತ್ತರ ಕರ್ನಾಟಕ ಭಾಗದಿಂದ ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ಮಂಡ್ಯ ಜನರನ್ನ ಛತ್ರಿಗಳು ಅಂತ ಆಡಿದ ಮಾತು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಭಾರೀ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗ್ತಾ ಇದೆ. ಮಂಡ್ಯ ಜನ ಸಿಡಿದೇಳೋದಕ್ಕೆ ಕಾರಣ ಆಗಿದೆ. ಮಂಡ್ಯದ ಜನರಿಗೇನೆ ನೀವು ಅವಮಾನ ಮಾಡ್ತೀರಾ? ಜನರ ಭಿಕ್ಷೆಯಿಂದ ನೀವು ಅಧಿಕಾರವನ್ನು ಪಡೆದುಕೊಂಡಿರೋದು. ಇದೇ ಮಂಡ್ಯದಿಂದ ಕಾಂಗ್ರೆಸ್ಗೆ 5 ಜನ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ. ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿದ್ದೀವಿ. ಇದಕ್ಕೆ ಪ್ರತಿಯಾಗಿ ನೀವು ಕೊಡ್ತಿರೋದೇನು? ಮಂಡ್ಯದ ಜನರನ್ನ ಬಹಿರಂಗವಾಗಿ ಹೀಯಾಳಿಸ್ತಾ ಇದ್ದೀರಾ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ ಮಂಡಿದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸ್ರ ಕೆಳಗಡೆ. ನಿಮ್ ಮಂಡಿದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸ್ರ ಕೆಳಗಡೆ. ಅವರು ಮಾತನಾಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದರಲ್ಲೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹಾಗೆ ಡಿಕೆ ಅವರ ಮಧ್ಯೆ ಈ ವಾಕ್ಸಮರ ನಡೆಯುತ್ತಿರುವಂತಹ ಸಂದರ್ಭದಲ್ಲೇ ಮಂಡ್ಯ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಮಂಡ್ಯದಲ್ಲಿ ಈ ಬಗ್ಗೆ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಡ್ಯ ಜನರ ಕ್ಷಮೆ ಕೇಳಲೇಬೇಕು ನೀವು. ಇಲ್ಲದೇ ಇದ್ರೆ ಅಪ್ಪಿತಪ್ಪಿ ನೀವೇನಾದರೂ ಮಂಡ್ಯಕ್ಕೆ ಬಂದರೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕಾಗುತ್ತೆ. ಮಂಡ್ಯ ಜನತೆ ಆ ಮಟ್ಟಿಗೆ ಅಲ್ಲಿ ಕೆಂಡಾಮಂಡಲವಾಗಿದ್ದಾರೆ. ಜಿಲ್ಲೆಯಲ್ಲಿ ಸದ್ಯ ಒಂದಷ್ಟು ಕಡೆಗಳಲ್ಲಿ ಪ್ರತಿಭಟನೆಗಳು ಸಹ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಆಕ್ರೋಶ ಭುಗಿಲೆದ್ದಿದೆ ಅಂದರೆ ಕೇವಲ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತ್ರ ಅಲ್ಲ, ಮಂಡ್ಯದಿಂದ ಆಯ್ಕೆಯಾದ ಬೇರೆ ಬೇರೆ ಕ್ಷೇತ್ರದ ಕೈ ಶಾಸಕರ ವಿರುದ್ಧವಾಗಿಯೂ ಆಕ್ರೋಶ ಭುಗಿಲೆದ್ದಿದೆ. ಛತ್ರಿಗಳು ಮಂಡ್ಯ ಜನತೆ ಅಲ್ಲ, ಈಗ ತಮ್ಮ ನಾಯಕ ಎಷ್ಟೇ ಮಾತಾಡಿದ್ರೂ ಕೈ ಕಟ್ಕೊಂಡು ನಿಂತಿದ್ದಾರಲ್ಲ ಮಂಡ್ಯದಿಂದ ಆಯ್ಕೆಯಾದಂತಹ ಕಾಂಗ್ರೆಸ್ನ ಶಾಸಕರು, ಅವರು ನಿಜವಾದ ಛತ್ರಿಗಳು ಅಂತ ಜನ ಕಿಡಿಕಾರೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು? ಈ ವೈರಲ್ ವಿಡಿಯೋದಲ್ಲಿ ಏನಿದೆ ಅಂತ ಕೇಳಿದ್ರೆ, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾರ್ಚ್ 17ಕ್ಕೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೀತು. ಅಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಮಾತನಾಡ್ತಾರೆ. ವೇದಿಕೆಯಲ್ಲಿ ಮಂಡ್ಯದವರು ಛತ್ರಿಗಳು ಅನ್ನೋ ಪದವನ್ನು ಬಳಸಿದ್ರು ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು.
ಆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಿಂತಿದ್ದ ಒಂದಷ್ಟು ಜನ ಫಲಕಗಳನ್ನು ಹಾಗೆ ಬಾವುಟಗಳನ್ನು ಪ್ರದರ್ಶನ ಮಾಡಿದ್ರು. ಇದನ್ನ ನೋಡಿ ಸಿಟ್ಟಾದಂತಹ ಡಿ ಕೆ ಶಿವಕುಮಾರ್ ಅವರು ಇದೆಲ್ಲ ಕೆಳಗಿಳಿಸಿ ನಿಮ್ಮ ಮಂಡ್ಯದವರ ಛತ್ರಿ ಆಟವನ್ನು ನಿಲ್ಲಿಸಿ ಅಂತ ಗದರಿದ್ರು. ವಿಡಿಯೋದಲ್ಲೂ ಸಹ ನೀವು ಇದನ್ನು ಗಮನಿಸಬಹುದು. ಈ ವಿಡಿಯೋ ಈಗ ರಾಜ್ಯಾದ್ಯಂತ ವೈರಲ್ ಆಗ್ತಾ ಇದೆ. ಜನ ಈಗ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಧಿಕಾರ ಬೇಕು ಅಂದಾಗ ಮಂಡ್ಯ ಜನರ ಹತ್ರ ಬರ್ತೀರಾ, ಪೆನ್ನು ಪೇಪರ್ ಕೊಡಿ ಅಂತ ಅಂಗಲಾಚ್ತೀರಾ, ಇದೆಲ್ಲ ಮರ್ತೋಯ್ತಾ ಡಿ ಸಿ ಎಂ ಅವರೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ಮಂಡ್ಯದವರು ಸಿ ಎಂ ಆಗಿದ್ದಾಗ ಅವರ ಕಾಲಿಗೆ ಬಿದ್ದು ಬೆಳೆದಂಥವ್ರು ನೀವು. ಇಂತಹ ದುರಂಕಾರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಅತಿ ಹೆಚ್ಚು ಕನ್ನಡ ಮಾತನಾಡುವಂತಹ ಜಿಲ್ಲೆಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ. ಆ ಮೂಲಕ ಮಂಡ್ಯ ಜನತೆಗೆ ಯುಗಾದಿ ಬೋನಸ್ ಅನ್ನು ಕೊಡ್ತಾ ಇದ್ದೀರಿ ಅಂತ ಸಾಲು ಸಾಲು ಪೋಸ್ಟ್ಗಳನ್ನು ಹಾಕಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ವಿಡಿಯೋ ಮಾತ್ರ ಅಲ್ಲ, ಅಂದರೆ ಮಂಡ್ಯ ಕುರಿತಾಗಿ ಮಾತ್ರ ಅಲ್ಲ, ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಉತ್ತರ ಕರ್ನಾಟಕ ಭಾಗದಲ್ಲಿ. ಅದೇ ವೇದಿಕೆಯಲ್ಲಿ ಉತ್ತರ ಕರ್ನಾಟಕದ ಶಾಸಕರನ್ನ ಸೈಡಿಗೆ ಕಳುಹಿಸಿ ಅವಮಾನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ವಿಡಿಯೋ ಸಹ ವೈರಲ್ ಆಗಿದೆ. ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ ಸ್ವಲ್ಪ ಡಿಸೆನ್ಸಿ ಕಲಿಬೇಕು ನೀವೆಲ್ಲ, ಗನ್ಮೆನ್ಗಳೆಲ್ಲ. ಸ್ಟೇಜ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರ ನೀವೆಲ್ಲ? ಇದು ಶಾಸಕರು, ನೀವು ದಯವಿಟ್ಟು ತಿಳ್ಕೋಬೇಕು. ನೀವು ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡಬೇಕಾದ್ರೆ ಅದು ಸ್ಟೇಜ್ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೋಬೇಕು ನೀವೆಲ್ಲ. ನವಲಗುಂದ ಶಾಸಕರಿಗೆ ವೇದಿಕೆ ಮೇಲೇನೆ ಗದರಿ ಅವರನ್ನ ವೇದಿಕೆಯಿಂದ ಸೈಡಿಗೆ ಕಳುಹಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ಈ ಕೋನಾರೆಡ್ಡಿ ಅವರು ಯಾರು ಅಂತ ಕೇಳಿದ್ರೆ, ಈ ಹಿಂದೆ JDSನಲ್ಲಿದ್ದವರು, ಆ ಭಾಗದ ಪ್ರಮುಖ ನಾಯಕರು ಅವರು. ಆದರೆ 2021ರಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಪರಮೇಶ್ವರ್ ಅಂತಹ ಪ್ರಮುಖ ನಾಯಕರ ಸಮ್ಮುಖದಲ್ಲೇ ಕಾಂಗ್ರೆಸ್ ಸೇರ್ಪಡೆ ಆದರು. ಆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ರು. ಇದೇ ಡಿ ಕೆ ಶಿವಕುಮಾರ್ ಅವರು ಕೋನಾರೆಡ್ಡಿ ಅವರನ್ನ ವೇದಿಕೆ ಮಧ್ಯಭಾಗದಲ್ಲಿ ಬಾವುಟವನ್ನು ಕೊಟ್ಟು ಪಕ್ಷಕ್ಕೆ ಬರಮಾಡಿಕೊಂಡಿದ್ರು. ಆದರೆ ಈಗ ವೇದಿಕೆಯಿಂದ ಬದಿಗೆ ತಳ್ತಾ ಇದ್ದಾರೆ ಅಂತ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ವೀಕ್ಷಕರೇ, ಇದು ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಗ್ಗೆ ಒಂದು ಅಭಿಯಾನವನ್ನೇ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೆ ಸೂಕ್ತ ಸ್ಥಾನಮಾನ ಇಲ್ಲ, ಮರ್ಯಾದೆನೂ ಕೊಡ್ತಾ ಇಲ್ಲ ಅಂತ ಒಂದು ಅಭಿಯಾನವೇ ಶುರು ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ಟ್ಯಾಗ್ ಅಭಿಯಾನವನ್ನು ಶುರು ಮಾಡಿ ಕಾಂಗ್ರೆಸ್ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇದನ್ನ ಮಾಡ್ತಿರೋದು ಬಿಜೆಪಿ ಅವರಲ್ಲ ಅಥವಾ ಇತರ ಪಕ್ಷದವರಲ್ಲ, ಸಾರ್ವಜನಿಕರೇ ಶಾಸಕರಿಗಾದಂತಹ ಅವಮಾನವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಇದೇ ವೇಳೆ ಶಾಸಕರಿಗೂ ಒಂದಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಇಷ್ಟೆಲ್ಲ ಆದರೂ ಸುಮ್ಮನಿದ್ದಾರಲ್ಲ ಅಂತ ಶಾಸಕರನ್ನೇ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಈ ಬಗ್ಗೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಪೋಸ್ಟ್ಗಳು ಕಂಡು ಬರ್ತಾ ಇದೆ. ನವಲಗುಂದ ಶಾಸಕರಿಗೆ ಅವಮಾನ ಆಗಿದೆ. ಕಳಸಾ ಬಂಡೂರಿ ಯೋಜನೆ ಹೋರಾಟದಲ್ಲಿ ಪ್ರಮುಖ ರೈತರ ಊರಿನಿಂದ ಆಯ್ಕೆಯಾದಂತಹ ಶಾಸಕರು ಇವರು. ಉತ್ತರ ಕರ್ನಾಟಕ ಭಾಗದ ಶಾಸಕರೇ ಸ್ವಲ್ಪ ಖಡಕ್ ಆಗ್ರಿ, ಯೋಜನೆಗಳನ್ನು ಕೇಳೋದ್ರಲ್ಲಿ ಹಾಗೆ ಯೋಜನೆಗಳನ್ನು ನೀಡೋ ಸ್ಥಾನದಲ್ಲಿ ಬರೋದಕ್ಕೆ ನೀವು ಸಹ ಅರ್ಹರಾಗಿದ್ದೀರಿ, ಅವಕಾಶಗಳು ಸಿಕ್ಕಾಗ ಕೆಲಸ ಮಾಡಿ ಅಂತ ವಾಯ್ಸ್ ಫಾರ್ ಉತ್ತರ ಕರ್ನಾಟಕ ಅಂತ ಹ್ಯಾಶ್ಟ್ಯಾಗ್ನ ಜೊತೆಗೆ ಈ ವಿಡಿಯೋವನ್ನು ವೈರಲ್ ಮಾಡಲಾಗ್ತಾ ಇದೆ. ವೀಕ್ಷಕರೇ, ಸದ್ಯ ಈ ಎರಡೂ ವಿಡಿಯೋಗಳು ಸಹ ರಾಜಕೀಯವಾಗಿ ತೀವ್ರವಾದಂತಹ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಈ ರೀತಿ ಅಸ್ತ್ರ ಸಿಕ್ಕಾಗ ಬಿಜೆಪಿ ಅವರು ಬಿಡ್ತಾರಾ? ಡಿ ಕೆ ಅವರಿಗೆ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಪಂಚ್ ಕೊಡ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ಚಮಚಾಗಿರಿ ಮಾಡೋರಿಗೆ ಮಂಡ್ಯ ಜನರ ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ಇಲ್ಲ ಅಂತ ಡಿ ಕೆ ಶಿವರ ವಿರುದ್ಧವಾಗಿ ಅಶೋಕ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಅವರಿಗೆ ಅಧಿಕಾರದ ಮದ ಹೆಚ್ಚಾಗಿರೋ ಕಾರಣಕ್ಕೇನೆ ಈ ರೀತಿಯಾಗೆಲ್ಲ ಮಾತಾಡ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಹ ಕಿಡಿಕಾರಿದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆಗಳಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಮ್ಮ ವೇದಿಕೆ ಮೇಲಿನ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಅದರಲ್ಲೂ ವಿಜಯೇಂದ್ರ ಅವರ ವಿರುದ್ಧವಾಗಿ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೌದು, ನನಗೆ ಮದ ಇದೆ, ನನಗೆ ಬೇಕಾದವರನ್ನ ನಾನು ಹೇಗೆ ಬೇಕಾದರೂ ಕರೀತೀನಿ, ಅವನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅಂತ ವಿಜಯೇಂದ್ರ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಏಕವಚನದಲ್ಲೇ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ವಿಚಾರದಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ಡಿ ಕೆ ಅವರ ನಡೆಗಳು, ಅವರ ಹೇಳಿಕೆಗಳ ವಿರುದ್ಧವಾಗಿ ಸ್ವಪಕ್ಷದಲ್ಲೇ ಒಂದಷ್ಟು ಅಪಸ್ವರ ಕೇಳಿ ಬರ್ತಾ ಇದೆ. ಇನ್ನು ವೀಕ್ಷಕರೇ, ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ ಡಿ ಕೆ ಹಾಗೆ ಕುಮಾರಸ್ವಾಮಿ ಅವರ ನಡುವೆ ಒಂದು ಫೈಟ್ ಇರೋದು ನಿಮ್ಮೆಲ್ಲರಿಗೂ ಗೊತ್ತು. ಇದರಲ್ಲಿ ಕುಮಾರಸ್ವಾಮಿ ಅವರು ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ರಾಜ್ಯದಲ್ಲಿ JDS ಬಲ ಕಳೆದುಕೊಳ್ತಿದೆ ಅನ್ನುವ ಮಾತುಗಳಿದೆ. ಇಂತಹ ಸಂದರ್ಭದಲ್ಲಿ ಡಿ ಕೆ ಅವರು ಮಂಡ್ಯ ಜನರ ವಿರುದ್ಧವಾಗಿ ಮಾತನಾಡಿದ್ದಾರೆ ಅನ್ನೋ ಆರೋಪ ಏನು ಕೇಳಿ ಬಂದಿದೆ. ವಿಡಿಯೋ ವೈರಲ್ ಆಗಿದೆ. ಇದು JDSಗೆ ಬಹಳ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಅಂತ ಹೇಳ್ಬೋದು. ಮೊದಲೇ ಕುಮಾರಸ್ವಾಮಿ ಅವರ ವಿರುದ್ಧ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗಿದೆ. ಅದರಲ್ಲೂ ಅವರ ತೋಟದ ಮನೆ ವಿಚಾರದಲ್ಲಿ ಒತ್ತುವರಿ ಕಾರ್ಯಾಚರಣೆಗೆ ಚಾಲನೆ ಸಿಕ್ಕಿದೆ. ಅಷ್ಟಕ್ಕೂ ಒತ್ತುವರಿ ಮಾಡ್ತಾ ಇರೋದು ಖಾಸಗಿ ದೂರಿನ ಅನ್ವಯ. ಒತ್ತುವರಿ ತೆರವಿಗೆ ಕೋರ್ಟ್ನಿಂದಲೇ ಆದೇಶ ಆಗಿದೆ.
ಆದರೂ ಇದು ರಾಜಕೀಯವಾಗಿ ನೋಡಿದ್ರೆ ರಾಜಕೀಯ ಷಡ್ಯಂತ್ರ, ದ್ವೇಷದ ರಾಜಕಾರಣ ಅಂತಲೇ ಬಿಂಬಿತ ಆಗಿದೆ. ಕುಮಾರಸ್ವಾಮಿ ಅವರ ಅಭಿಮಾನಿಗಳು, ಅವರ ಕಟ್ಟಾ ಕಾರ್ಯಕರ್ತರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. 40 ವರ್ಷದಿಂದ ಇರಲಿಲ್ಲ, ಇದ್ಯಾವುದು ಹೊಸ ವಿವಾದ ಅಂತ ಆಕ್ರೋಶಗಳು ಕೇಳಿ ಬರ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಮಂಡ್ಯ ಜನತೆಗೆ ವಿರುದ್ಧವಾಗಿ DK ಅವರು ಹೇಳಿಕೆ ನೀಡಿದ್ದಾರೆ ಅಂತ ವಿಡಿಯೋ ಒಂದು ವೈರಲ್ ಆಗಿರುವಂಥದ್ದು. JDSಗೆ ಇದು ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಸಹಜವಾಗಿಯೇ JDS ಈಗ ಈ ಬಗ್ಗೆ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಮಂಡ್ಯದ ಜನರು. ಅಧಿಕಾರಕ್ಕೆ ಬರೋದಕ್ಕೆ ನಿಮಗೆ ಮಂಡ್ಯ ಜನರು ಬೇಕು. ಚುನಾವಣೆ ಸಂದರ್ಭದಲ್ಲಿ ಜನರ ಬಳಿ ಬಂದು ಪೆನ್ನು ಪೇಪರ್ ಕೊಡಿ ಅಂತ ಅಂಗಲಾಚ್ತೀರಾ. DK ಅವರ ಮಾತನ್ನೇ ನಂಬಿ ಹಿಂದೆ ಮುಂದೆ ನೋಡದೆ 6 MLAಗಳನ್ನು ಗೆಲ್ಲಿಸಿ ಕಳಿಸಿದ್ದಾರೆ. ಆದರೆ ಇದಕ್ಕೆ ಪ್ರತಿಕಾರವಾಗಿ ಮಂಡ್ಯ ಜನತೆಗೆ ಸಿಕ್ಕಂತಹ ಕೊಡುಗೆ ಅಂದರೆ ಮಂಡ್ಯ ಜನರು ಛತ್ರಿಗಳು ಅನ್ನೋ ಬಿರುದು. DK ಶಿವಕುಮಾರ್ ಅವರಿಗೆ ಮದ ಬಂದಿದೆ, ಅಧಿಕಾರದ ಮದ ಬಂದಿದೆ. ನಾನು ನಂದೇ ಎಲ್ಲ ಅನ್ನೋ ಅಹಂ ಇದ್ರೆ ಅಧಿಕಾರ ಕೊಟ್ಟಂತಹ ಜನರು ಕಣ್ಣಿಗೆ ಕಾಣಿಸೋದಿಲ್ಲ ಅಂತ JDS ಕಿಡಿಕಾರ್ತಾ ಇದೆ. ಒಟ್ಟಾರೆಯಾಗಿ ಒಂದು ಹೇಳಿಕೆ, ಒಂದು ವಿಡಿಯೋ ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಆ ಹೇಳಿಕೆ ವಿರುದ್ಧವಾಗಿ ಮಂಡ್ಯದಲ್ಲೂ ಪ್ರತಿಭಟನೆಗಳು ನಡೆದಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ತಿರುವನ್ನು ಪಡೆದುಕೊಳ್ಳುತ್ತೆ, ರಾಜಕೀಯವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದರೆ ವೀಕ್ಷಕರೇ, DK ಶಿವಕುಮಾರ್ ಅವರ ಇತ್ತೀಚಿನ ನಡೆನುಡಿಗಳ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.